ಎಲ್ಲರಿಗೂ ನಮಸ್ಕಾರ. ಇವತ್ತು ಚೂ ಮಂತರ ಅನ್ನೋ ಸಿನಿಮಾದ ಒಂದು ಟೀಸರ್ ಬಿಟ್ಟಾರ. ಬಹಳ ಖುಷಿ ಆಯ್ತು ನೋಡಿ. ಶರಣ್ ಸರ್, ಚಿಕ್ಕಣ್ಣ ಸರ್, ಅತಿಥಿ ಪ್ರಭುದೇವ್, ಮೇಘನಾ ಅವರು. ಈ ಸಿನಿಮಾ ಆ್ಯಕ್ಚುಲಿ ಈ ಟೀಸರ್ ನೋಡಿದ ತಕ್ಷಣ ನನಗೆ ಫಸ್ಟ್ ಅನಿಸಿದ್ದು ಆ ಕಲರ್ ಗ್ರೇಡಿಂಗ್, ಆಮೇಲೆ ಬ್ಯಾಕ್ಗ್ರೌಂಡ್ ಸ್ಕೋರು, ಆ ಮ್ಯೂಸಿಕ್, ಹಾಲಿವುಡ್ ಸಿನಿಮಾದ ಒಂದು ಟೀಸರ್ ನೋಡಿ ಫೀಲ್ ಆಯ್ತು ನನಗೆ. ಆ ಒಂದು ತೋರಿಸೋ ರೀತಿ ಸೊ ಭಾಳ ಖುಷಿ ಆಯ್ತು. ಒಂದು ಹಾರರ್ ಸಿನಿಮಾ ಅಂತಂದ್ರೆ ಅಡೆತಡೆಗಳು ಭಾಳ ಆಗ್ತಾವಂತ ನಾವು ಪ್ರತಿಯೊಂದು ಕಡೆ ಕೇಳಿರ್ತೀವಿ. ಆ ಅನುಭವ ನಮಗೂ ಆಗೈತಿ. ಈ ಸಿನಿಮಾ ಪ್ರತಿಯೊಬ್ಬರಿಗೂ ಇಷ್ಟ ಆಗ್ತೈತೆ ಅನ್ನೋದು ಭಾಳ ನನಗೆ ಅನ್ಸೈತಿ. ಯಾಕಂದ್ರೆ ಈಗ ಟೀಸರ್ ನೋಡಿದಾಗ ಅನ್ನಿಸ್ತಾನೆ ಒಂಥರ ಹಾಲಿವುಡ್ ರೇಂಜಿಗೆ ಸಿನಿಮಾ ಮಾಡ್ರ ಅಂತೇಳಿ. ಒಂದು ಸಿನಿಮಾದ ಕತಿ, ಆಮೇಲೆ ಡೈರೆಕ್ಷನ್, ಆಮೇಲೆ ಎಡಿಟಿಂಗ್ ಇದನ್ನ ಒಬ್ಬರೇ ಮಾಡ್ಯಾರ. ಯಾರಪ್ಪ ಅಂದ್ರೆ ಕರ್ವ ನವನೀತ್ ಅಂತೇಳಿ. ಸೊ ಅದು ಪ್ಲಸ್ ಆಗಿರ್ತೈತಿ ಸಿನಿಮಾಕ್ಕೆ. ಸೊ ಔಟ್ಪುಟ್ ಬರೀ ಟೀಸರ್ ನೋಡಿದಾಗ ಅನ್ನಿಸ್ತು ಚಲೋ ಮಸ್ತ್ ಆಗೈತಿ ಅಂತೇಳಿ. ಆಮೇಲೆ ಇದ್ರ ಪ್ರೊಡ್ಯೂಸರ್ ಬಂದು ಮಾನಸ ತರುಣ್ ಅಂತೇಳಿ, ಆಮೇಲೆ ತರುಣ್ ಶಿವಪ್ಪ ಅಂತೇಳಿ. ಮ್ಯೂಸಿಕ್ ಆಗಿರಲಿ, ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಿರಲಿ ಅವಿನಾಶ್ ಅಂತೇಳಿ. ಟೀಸರ್ ಒಳಗೆ ಈ ರೇಂಜಿಗೆ ತೋರಿಸ್ಯಾರ ಅಂದ್ರೆ ಇಡೀ ಸಿನಿಮಾ ನೋಡಿದಾಗ ಅನ್ನಿಸ್ತೈತಿ ಅವು ನೆಕ್ಸ್ಟ್ ಲೆವೆಲ್ ಇದೆ ಅಂತೇಳಿ. ಯಾಕಂದ್ರೆ ಮ್ಯೂಸಿಕ್ ಆಗಿರಲಿ, ಆಮೇಲೆ ಮೇಕಿಂಗ್ ಆಗಿರಲಿ ಭಾಳ ಇಷ್ಟ ಆಯ್ತು ನನಗೆ. DOP ಬಂದು ಅನೂಪ್ ಅಂತೇಳಿ. ಸೊ ಡಿ ಒ ಪಿ ಅವ್ರ ಕೆಲಸ ಅಂತೂ ಬರೀ ಟೀಸರ್ ಒಳಗೆ ಅನ್ನಿಸ್ತೈತಿ ಸಖತ್ತಾಗಿ ಬಂದೈತಿ ಅಂತೇಳಿ. ಪ್ರತಿಯೊಬ್ಬರು ಕೆಲಸನೂ ಅಲ್ಟಿಮೇಟ್ ಆಗೈತೆ ಅಂತ ಅನಿಸ್ತೈತಿ. ಪ್ರತಿಯೊಬ್ಬರದ್ದು ಅವ್ರವ್ರ ಕೆಲಸ ಚಲೋ ಆಗೈತೆ ಅನ್ನೋದು. ಸೊ ಹಂಗಾಗಿ ಔಟ್ಪುಟ್ ಟೀಸರ್ ನೋಡೋದಾಗ ಅನಿಸ್ತೈತಿ ಚಲೋ ಬಂದೈತಿ. ಸೊ ಯಾಕಂದರೆ ಒಂದು ಹಾರರ್ ಸಬ್ಜೆಕ್ಟ್ ಮಾಡೋದು, ಕತಿ ಮಾಡ್ಕೊಂಡು ಅದನ್ನ ಶೂಟ್ ಮಾಡೋ ಟೈಮಿಗೆ ಅದು ಆಗುವಂಥ ಕೆಲವೊಂದಿಷ್ಟೆಲ್ಲೋ ಒಂದು ಕಡೆ ಸಣ್ಣ ಪುಟ್ಟ ಇನ್ಸಿಡೆಂಟ್ಸ್ ಅದನ್ನ ದಾಟ್ಕೊಂಡು ಸಿನಿಮಾ ರೆಡಿ ಮಾಡಿ ಥಿಯೇಟ್ರಿಗೆ ತೊಗೊಂಬರೋದು ಅಷ್ಟು ಈಸಿ ಇಲ್ಲ. ಯಾಕಂದ್ರೆ ಬೇರೆ ಬೇರೆ ಸಿನಿಮಾದ ಎಷ್ಟೋ ಸಿನಿಮಾದ ಎಲ್ಲರೂ ಕೇಳಿರ್ತಾರ, ಇಲ್ಲ ಒಬ್ಬೊಬ್ಬರು ನೋಡಿರ್ತಾರ. ಒಂದು ಸಿನಿಮಾ ಒಳಗೆ ನಾನು ವರ್ಕ್ ಮಾಡೀನಿ ಹಾರರ್ ಸಬ್ಜೆಕ್ಟ್ದ. ಸೊ ಅಲ್ಲಿ ಆಗಿರುವಂಥ ಅನುಭವಗಳು ಅವನ್ನೆಲ್ಲ ದಾಟ್ಕೊಂಡು ತೊಗೊಂಡು ಬಂದು ರಿಲೀಸ್ ಮಾಡೋದು ಥಿಯೇಟ್ರಿಗೆ ಅಷ್ಟು ಈಸಿ ಇಲ್ಲ. ಸೊ ಈ ಒಂದು ಟೀಸರ್ ನನಗೆ ಭಾಳ ಯಾಕೆ ಇಷ್ಟ ಆಯ್ತಂದ್ರೆ ಆ ಒಂದು ಮೇಕಿಂಗ್ ಅಂತೂ ಅನ್ನೋತೈತಿ. ಆಮೇಲೆ ಆ ಕಲರ್ ಟಿಂಟ್ ಆಗಿರಲಿ, ಆಮೇಲೆ ಮ್ಯೂಸಿಕ್ ಆಗಿರಲಿ, ಅದ್ರೊಳಗೆ ಎಲ್ಲಕ್ಕಿಂತ ಇನ್ನೊಂದು ಏನಂತಂದ್ರೆ ನಮ್ದು ಅಣ್ಣವ್ರ ಸಾಂಗ್ ಬರ್ತೈತಿ. ಸೊ ಯಾವ ಕವಿಯು ಬರೆಯಲಾರ ಅನ್ನೋ ಒಂದು ಸಾಂಗ್. ಆ ಸಾಂಗ್ ಬರೋಬೇಕಾದ್ರೆ ಆ ಸಾಂಗ್ ನಾರ್ಮಲ್ ಪ್ಲೇ ಆಗ್ತೈತಿ. ಅದಾದ್ಮೇಲೆ ನೆಕ್ಸ್ಟ್ ಒಂದು ಭಯಾನಕ ಒಂದು ಮ್ಯೂಸಿಕ್ ಬಂದಾಗ ಆ ಸಾಂಗಿಂದ ಒಂದು ವಾಯ್ಸ್ ಅಲ್ಲೇ ಮರ್ಚ್ ಮಾಡಿ ಒಂಥರ ಬೇರೆನೇ ಮಾಡ್ಯಾರ. ಸೊ ಅದೊಂದು ಮಸ್ತ್ ಆಗೈತಿ. ಸೊ ಅದು ಭಾಳ ಇಷ್ಟ ಆಗ್ತೈತಿ. ಯಾಕಂದ್ರೆ ಪ್ರತಿಯೊಬ್ಬರು ಇದು ಟೀಸರ್ ಯಾರು ನೋಡಿಲ್ಲ ನೋಡ್ರಿ. ಸಾಂಗ್ ಅಂತೂ ಒಂದು ವರ್ಷದ ಹಿಂದೆ ರಿಲೀಸ್ ಆಗಿತ್ತು. ಅದು ಸಾಂಗ್ ಚಲೋ ಬಂದೈತಿ. ಚೂ ಮಂತರ ಅನ್ನೋದು ಶರಣ್ ಸರ್ಗೆ ಒಂಥರ ಸ್ಪೆಷಲ್ ಅಂತ ನನಗೆ ಅನಿಸುತ್ತೆ. ಯಾಕಂದ್ರೆ ಸಿನಿಮಾ ಟೀಸರ್ ಮಾತ್ರ ಹಂಗೈತಿ, ಒಂಥರ ಹಾಲಿವುಡ್ ಸಿನಿಮಾ ನೋಡ್ದಂಗೆ. ಸೊ ಪ್ರತಿಯೊಬ್ಬರು ಇದು ಟೀಸರ್ ನೋಡ್ರಿ, ನಿಮಗೂ ಇಷ್ಟ ಆಗ್ತೈತಿ. ಪ್ರತಿಯೊಂದು ಸಿನಿಮಾನು ಥಿಯೇಟ್ರಿಗೆ ಹೋಗಿ ನೋಡ್ರಿ ಅಂತ ನಾನು ಕೇಳ್ಕೊತೀನಿ. ಚೂ ಮಂತರ ಅನ್ನೋ ಸಿನಿಮಾ ಜನವರಿ 10ನೇ ತಾರೀಕಿಗೆ ರಿಲೀಸ್ ಐತಿ. ಪ್ರತಿಯೊಬ್ಬರು ಥಿಯೇಟ್ರಿಗೆ ಹೋಗಿ ನೋಡ್ರಿ ಅಂತ ಕೇಳ್ಕೊತೀನಿ. ಧನ್ಯವಾದಗಳು.